ಓಕೆ, ಇವಾಗ ಹಾಸ್ಟ್ಲಾಗ ನಾಷ್ಟ ಮಾಡೋಕ್ಕೀಗ ಹಾಸ್ಟ್ಲ್ ಜೀವನ ಭಾರಿ ಐತಪ್ಪ. ಆದರೆ ಲೈಫಲ್ಲಿ ಅದನ್ನು ಕೂಡ ಎಂಜಾಯ್ ಮಾಡಿಬಿಟ್ಟೆ. ಸಣ್ಣನಿದ್ದಾಗ ನಾನು ಅಷ್ಟು ಸ್ಕೂಲಲ್ಲಿ ಲೋಕಲ್ ಹೋಗ್ತಿದ್ದೆ, ಬಟ್ ಹಾಸ್ಟ್ಲ್ ಜೀವನ ಯಾವತ್ತೂ ಕಳೆದಿಲ್ಲ. 2 ಡೇಸ್ ಅವಕಾಶ ಕಳೀತು ಇಲ್ಲೇ, 2 ದಿನ ಅವಕಾಶ ಇಲ್ಲೇ ಪಡ್ಕೊಂಡೆ. 2 ಡೇಸ್ ಹೊಸಪೇಟೆಯಲ್ಲಿ. ನೆಕ್ಸ್ಟ್ ಲೆವೆಲ್ ಜೀವನಪ್ಪ, ಮಸ್ತ್. ಹೋಗಿ ನಾಷ್ಟ ಮಾಡೋಣ. ಏ ಬಾರು, ಈಶಾ ರಾಪರ್ ನನ್ನ ಶಾರ್ಟ್ ಫಿಲ್ಮಿಗೆ ರಾಪ್ ಸಾಂಗ್ ರೈಟ್ ಮಾಡಿದ್ವಿ. ಇವಾಗ ಹೇಳ್ತೀನಿ ನಾನು ನಿಜ ಸತ್ಯ ಕೇಳ್ತೀರಾ. ಕೆಲವೊಬ್ರು ಅವ್ರೆ ಯುಕೆ ಮಂದಿ ಅಂತ ಹೇಳಿಕೊಂಡು ಕಚಡ ಕೆಲಸ ಮಾಡುತ್ತಾರೆ. ಯುಕೆ ನೇಮ್ ಬಳಸಿಕೊಂಡು ಮೂವಿ ಮಾಡೋ ನೆತ್ತಲ್ ಹುಡುಗಿರ್ನ ಅತ್ಯಾಚಾರ ಮಾಡಿಕೊಂಡು ನಮ್ ಟೈಮ್ ಬರ್ತೀವಿ ಮನೆ ದಾರಿ ಹುಡುಕೊಂಡು. ಸಾಂಗ್ ಆಡಿದ್ದೀವಿ ಫ್ರೆಂಡ್ ತಾಯಪ್ಪ ಅಂತ. ಒಂದು ಸಾಂಗ್ ಹೊಡಿಗ, ಯಾವ್ದಾರ ಬೇಗ ಬೇಗ. ಸೂಟು ಮೂಟು ಮೀರಲ ಜೋಡಿ ನೀಡುವೆ, ಅಂಬಾರಿ ಮೇಲೆ ಇವಳ ಮೆರವಣಿಗೆ ಮಾಡುವೆ, ಅವಳ ಪಾದ ಭೂಮಿಗೆ ಶೋಕದಂತೆ ಕಾಯುವೆ. ಫೋನಾಗ ಅವ್ರು ಇಬ್ಬರು ಅದಾರ, ಅದಕ್ಕೆ ಮಸ್ತ್ ಸಾಂಗ್ ಅಣ್ಣ. ಊಟ ಅಷ್ಟ ನಷ್ಟ ಆದ್ರೆ ಅಷ್ಟೇ ಎಲ್ಲ ಹುಡ್ರು ಪ್ರೀತಿ ಕೇರಿಂಗು ಭಾಳ ಚೆನ್ನಾಗಿ ಮಾಡಿದ್ರಪ್ಪ. ಬದುಕೆಲ್ಲ ನನ್ನ ಬಂಗಾರಿಗೆ. ಗಿಂಬಲ್ ಈ ಕಾಸ್ಟ್ಯೂಮ್ ಹಾಕೋಬೇಕಪ್ಪ. ಮೊದಲು ಓಲ್ಡ್ ಮನಿ ಫ್ಯಾಷನ್, ವೈಟ್ ಕೋರಿನ್ ಟಿ ಶರ್ಟು. ಓಕೆ, ಅಭ್ಯಾಸ ಮಾಡ್ಕೋಬೇಕು. ಹೇಗೈತಿ ಕಾಸ್ಟ್ಯೂಮ್? ಓಲ್ಡ್ ಮನಿ ಫ್ಯಾಷನ್. ಇವಾಗ ರೂಮ್ ಬಿಡುವ ಸಮಯ. ಟಿಟಿ ಅಂತ ಹೊಸಪೇಟೆ ಹುಡುಗ, ಎಡಿಟರ್ ಆ್ಯಂಡ್ ರ್ಯಾಪರ್. ಇಲ್ಲ, 2 ಡೇಸ್ ಅವಕಾಶ ಕೊಟ್ಟ, ಇಲ್ಲೇ ಇದ್ದೆ. ಮಸ್ತ್ ಕೇರ್ ಮಾಡ್ದ, ಒಂದು ಒಳ್ಳೆ ಊಟ. ಊಟ ಮಾತ್ರ ಬಾರಿತ್ತು, ಮತ್ತು ನಿದ್ದೆ ಮಾತ್ರ ಬಾರಿತ್ತು. ಇವಾಗ ಶೂಟ್ ಮಾಡಕ್ಕೆ ಹೊಂಟಿವಿ. ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಬಿಟ್ಟು ನಾವು ಅಂತ ನೋಡ್ತೀವಿ. ಒಟ್ಟು ಚೆನ್ನಾಗಿದ್ರೆ ಬಿಡಲ್ಲ ನಾನು. ಫೋಟೋಶೂಟ್ ಮುಗಿಸ್ಕೊಂಡು ಆಮೇಲೆ ರೀಲ್ ಮಾಡ್ತೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಇತ್ತಲ್ಲ, ನೆಕ್ಸ್ಟ್ ಲೆವೆಲ್ ಐತಿ. ಸೈಕ್, ಹೌದಾ? ಅಸ್ಥೆಟಿಕ್ ಕಾರ್ ಬಂತ ಹುಷಾರಿ. ಸರಿ ಬಾ. ಸದ್ಯ ಇವಾಗ ಇಲ್ಲಿ ಫೋಟೋಶೂಟ್ ಮಾಡಿದ್ದೀವಿ. ಇವಾಗ ವಿಡಿಯೋ ಶೂಟ್, ಸಾರಿ ಫೋಟೋಶೂಟೇ. ಇವಾಗ ನಾನು ಮತ್ತು ನಮ್ಮ ರ್ಯಾಪರ್ ಇಶಾ ಬಾ. ಬ್ಯಾಕ್ಗ್ರೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಇಲ್ಲಿ ಹೊಸಪೇಟೆದಾಗ. ಬಟ್ ಈ ಪ್ಲೇಸಲ್ಲಿ ಬರಕ್ಕೆ ಹೋಗ್ಬೇಡಿ, ಯಾಕಂದರೆ ಭಾಳ ಸ್ಟ್ರಿಕ್ ಐತಿ. ಜಸ್ಟ್ 5 ನಿಮಿಟ್ಸ್ 10 ನಿಮಿಟ್ಸ್ ಟೈಮ್ ಕೊಟ್ಟರೆ ನಮಗೆ ಅಷ್ಟೇ. ಬೇಗ ಹೋಗ್ರಂತ. ಅಮೌಂಟ್ ಪೇ ಮಾಡಿದ್ದಾರಾ? ಪಟ್ಟ ಅಂತ ಮಾಡಪ್ಪ. ಇವಾಗ ಅವರು ಫೋಟೋಶೂಟ್ ಮಾಡ್ತಿರ್ತಾರೆ. ಈಗ ನಾವು ಜಸ್ಟ್ ಮಾತಾಡ್ತಿರ್ತೀವಿ. ಈಗ ಮಾತಾಡ್ಕೊಂತ ಅವ್ರು ಫೋಟೋ ಕ್ಲಿಕ್ ಮಾಡ್ತಾ ಇರ್ತಾರೆ. ಓಕೆನಾ? ಮಾತಾಡುವ, ಜಸ್ಟ್ ಕ್ಯಾಶುವಲಾಗಿ ಮಾತಾಡೋ. ಓಕೆ, ಇವಾಗ ಶೂಟ್ ಆಯ್ತು. ನಿಂಗೆ ಫೋಟೋ ತೆಗಿತಾರೆ. ಓಕೆನಾ? ಹೌದು. ಹೊಸಪೇಟೆ ಅಮೌಂಟ್ ಪೇ ಮಾಡಿದೀವಲ್ಲ, ಚೆನ್ನಾಗಿರ್ಲೇಬೇಕು. ಇದಿರಲೇಬೇಕು, ಯಾಕಂದ್ರೆ ಯಾರಿಗೂ 10,000 ಕೊಟ್ಟಿದ್ದೀವಿ. ಸುಂದರ ಬರ 10,000 ಇಲ್ಲ, ಪುಕ್ಷೇಟ ಕೊಟ್ಟ. ಸುಮ್ಮನೆ ಡವ್ ಮಾಡ್ತಾನೆ. ಭಾರಿ ಮಿಸ್ಟೇಕ್ ಹೋ ಗಯಾ ಸರ್, ಏಕ್ದಮ್ ಬಲಂಡರ್ ಹೋ ಗಯಾ. ಆದಷ್ಟು ಬೇಗ ನೀನು ಉತ್ತರ ಕರ್ನಾಟಕ ಭಾಗದಲ್ಲಿ ರ್ಯಾಪರ್ ತರಬೇಕು. ಬಂದೇ ಬರ್ತೀನಿ ಆದಷ್ಟು ಬೇಗ. ಓಕೆ, ಈ ಥರ ಕ್ಯಾಜುವಲ್ಸ್ ಫೋಟೋ ಶೂಟ್ ಮಾಡಿದರೆ ಫೋನ್ದಲ್ಲಿ ಕ್ಯಾಮ್ರಾ, ಫೋನ್ದಲ್ಲಿ ಫೋಟೋ ಮಸ್ತ್ ಬರ್ತವ. ಈ ಸೈಡ್ ಫೋಟೋ ಬಂತಲ್ಲ ನೋಡ್ರಿ, ಆ ಥರ ಬರ್ತವ. ಕ್ಯಾಜುವಲ್ ಫೋಟೋ ಶೂಟ್ ಮಾಡಿರಿ. ಓಕೆನಾ? ಇವಾಗ ವೀಡಿಯೋ ಶೂಟ್ ಮಾಡಮ್ಮ. ಹೊಸಪೇಟೆಯಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡಾಕತ್ತೀನಿ. ಕಿಟೆ ಪರಿಚಯ ಆಗಿ 1 ಅವರ್ ಆಗಿಲ್ಲ, ಆವಾಗಲೇ ಭಾಳ ಕ್ಲೋಸ್ ಆಗ್ಬಿಟ್ರು. ಈ ಥರ ವ್ಯಕ್ತಿ ಇರ್ಬೇಕು ನಮಗೆ. ಯಾಕಂದರೆ ಕೆಲವೊಬ್ರು ದುರಾಂಕಾರ ತೋರಿಸ್ತಿರ್ತಾರೆ, ಆ್ಯಟಿಟ್ಯೂಡ್. ನೀವೆಷ್ಟು ರೆಸ್ಪೆಕ್ಟ್ ಕೊಡ್ತೀರಿ, ಡಬಲ್ ಆಗಿ ಕೊಡ್ತೀವಿ ನಾವು ಕೂಡ. ಹೌದಲ್ಲ? ಒಳ್ಳೆ ಮನುಷ್ಯ. ಹೊಸಪೇಟೆಯಲ್ಲಿ ಚೆನ್ನಾಗಿ ಗ್ರೋ ಆಗು, ಜನ ಬಳಸ್ತಾರ. ಓಕೆ, ಆಟೋ ಬಂತು. ಈ ನನ್ನ ಮಗ ಡೇಂಜರ್ ನನ್ನ ಮಗ. ನಾನು ಇದು ಗಜ್ಮಾ ಫ್ಯಾನ್. ಎಂತ ವರ್ಡ್ ಯೂಸ್ ಮಾಡ್ತೀರ ಮಾರಾಯ. ಒಂದೊಂದು ಮುತ್ತು. ಉಪೇಂದ್ರ ಫ್ಯಾನ್. ಹೌದು, ಪಕ್ಕ ಡಿವೋರ್ಸ್ ಫ್ಯಾನ್. ಇದ್ರ 4 ಬ್ರೋ. ಅಲ್ಲ ಹೇಳ, ಏನಂತಾರಲ್ಲ ಇದು ಉಪೇಂದ್ರ ಸರ್ ಡೈಲಾಗು. ಹೌದು, ನಾ ಕಚಡ ಲೋಫರ್. ಏನಿವಾಗ ಕಚಡ, ನನ್ನ ಕಂತ್ರಿ ಲೋಫರ್ ಲುಚ್ಚ. ಬೇರೆ ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊಂತೀನಿ ಅಷ್ಟೇ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇವಾಗ ಈ ಲೊಕೇಶನ್ ಬೇಡ ಅಂತ ಸದ್ಯಕ್ಕೆ ಅಲ್ಲಿ ಒಂದು ಪಾರ್ಕ್ ಐತಿ. ಆ ಪಾರ್ಕಲ್ಲಿ ಕೂಡ ಶೂಟ್ ಮಾಡ್ಕೊಂತೀವಿ. ಈಗ ವರ್ಕಿಂಗ್ ಆಯ್ತಲ್ಲಿ JCB. ಹೋಣ
ಏ ವೈಯರು ಮರೆ ಚಾರ್ಜರ್ ಹೆಂಗ್ ನೋಡ್ತಲ್ಲ ಒಳಗಿಡ ಹಂಗ್ಯಾಕೆ ಮಾಡ್ತೀವಿ ಹೆಂಗ್ ಮಾಡಿದೆ? ಎಲ್ಲ ಡಬಲ್ ಮೀನಿಂಗ್ ಅಪ್ಪ ನಿಜ ಹೇಳ್ತೀನಿ. ನನಗೊಂದು ಆಸೆ ಐತಿ, ತಬಲಾ ಬರುತ್ತೆ ನನಗೆ ಅಲ್ಪ ಸ್ವಲ್ಪ. ನಾನು ಏನಕ್ಕೆ ಕೇಳಬಹುದು ಅಷ್ಟು. ಒಂದೊಂದಲ್ಲ. ಇವಾಗ ಇಲ್ಲಿ ನೋಡ್ರಾಗ ಇದೇ ಮನೆ, ಆನಂದ್ ಸಿಂಗ್ ಅವರ ಮನೆ. ಒಳಗೆ ಯಾರಿಗೂ ಬಿಡಲ್ಲ. ಒಂದಿನ ಟೈಮ್ ಬರುತ್ತಾ ಒಳಗೆ ಹೋಗಿ ಟೀ ಕುಡಿ ಬರೋಣ ಆದಷ್ಟು ಬೇಗ. ಎಲ್ಲ ಸ್ನಾಪ್ ಯೂಸರ್ಸ್ಗೆ ಒಂದು ರ್ಯಾಪ್ ಆಡ್ತೀನಿ ಕೇಳಿ. ಆಕ್ಷನ್. ಕುಂತಿದ್ದು ಎದ್ದಿದ್ದು ಹಾಕ್ತೀರ ಸ್ನಾಪ್, ತಿಂದಿದ್ದು ಎದ್ದಿದ್ದು ಹಾಕ್ತೀರ ಸ್ನಾಪ್, ಮನೆ ಮೂಲೆ ಬಿಡ್ದಂಗೆ ಹಾಕ್ತೀರ ಸ್ನಾಪ್, ಬಟ್ಟೆ ಬಿಚ್ಚೋದು ಹಾಕ್ತೀರ ಸ್ನಾಪ್, ಮನೇಲಿ ಯಾರು ಸತ್ತಿದ್ರು ಹಾಕ್ತೀರ ಸ್ನಾಪ್, ಬಿಡ್ಸೇಜ್. ಗಿಂಬಲ್ ಏಯ್ ಹೌದಾ? ಗಿಂಬಲ್ ನೀನು ಹೋದ ಟರ್ನ್ ಟರ್ನ್ ಇಲ್ಲ ಅನ್ಸತ್ತ, ದೇವ್ರೊಳಗೆ ಇಲ್ಲ ಅನ್ಸತ್ತ ನನಗೆ. ಗಿಂಬಲ್ ಇಲ್ಲ ಅನ್ಕೊಂಡೆ. ನಾನು ಎಲ್ಲೇ ಹೋಗ್ರಿ ಒಂದೊಂದು ಸಾಮಾನು ಬಿಟ್ಟು ಬರ್ತಲ್ಲಪ್ಪ ನಾನು. ಹಾಂ ಅದು ಮಿನಿಮಮ್ 6,000-7,000 ಇದೆ. 10,000 ಅದು. ಹೌದಾ? ವಿಜಯ್ ಮತ್ತು ಕಂಪ್ನಿ ಬ್ರ್ಯಾಂಡ್ ಅಲ್ಲ ಇದಾ? ನನ್ನ ಕಡೆ ಕೂಡ ಇದೆ. ಹಾಂ ಯಾವಾಗಲೂ ಎಲ್ಲೇ ಹೋಗ್ಲಿ ಶೂಟಿಗೆ ಬರೀ ಇದೇ ಮರಿಯೋದು. ಚೈನ್ ಮಾರ್ಕ್ ಬರ್ತೀನಿ, ಆಮೇಲೆ ಒಂದು ಇದು ಬ್ರಾಸ್ಲೈಟ್, ವಾಚು, ಎಲ್ಲೆಲ್ಲ ಎಷ್ಟೆಷ್ಟೋ ಬಟ್ಟೆಗಳು ಬಿಟ್ಬಂದೆ ನಾನು. ಏನಪ್ಪ ಈ ವಯಸ್ಸಿಗೆ 60 ವಯಸ್ಸಿಗೆ ಆಗೋದು, ಈಗ 22 ವಯಸ್ಸಿಗೆ ಆಗುತ್ತಪ್ಪ. ಎಲ್ಲಿಗೆ ಬಂದು ಜನ್ರೇಷನ್ ಅಲ್ಲಿ ಐತನಲ್ಲಿ ಇವಾಗ ಅಲ್ಲೇ ಐತಲ್ಲ. ಓ ಮಾರಾಯ, ಓ ಮೈ ಗಾಡ್, ಹಿಡ್ಕೊರೋ ಇದು. ಅದು ಹಂಗೆ ಉಲ್ಟಾ ಮಾಡ್ಕೊ ಕ್ಯಾಮ್ರಾ. ನೋಡಿಲ್ಲಿ ಸ್ನಾಪಲ್ಲಿ ತೋರಿಸ್ತಿ ಫೈವ್ ಹೋಟೆಲ್ ಬಳ್ಳಾರಿ ಮಂಡೋಳು. ನಿಂದ್ರೆ ಬಿಡ. ಇವಾಗ ಪ್ರೆಸೆಂಟ್ ಒಂದು ಪಾರ್ಕ್ ಕಡೆ ಬಂದೀವಿ. ಇದು ಆನಂದ್ ಸಿಂಗ್ ಅವರು ಕಟ್ಸಿದ್ದು ಪಾರ್ಕ್. ಭಾಳ ಚೆನ್ನಾಗಿ ಮಾಡ್ಯಾರ. ಇನ್ನೂ ಕಟ್ತಾ ಇದಾರೆ. ವಿಡಿಯೋ ಮಾಡ್ತೀವಿ. ಹಾಂ, ಒಬ್ಬರಿಗೆ 10 ರೂಪಾಯಿನಾ? ಓಕೆ 30 ರೂಪಾಯಿ. ಅಣ್ಣ ಫೋನ್ ಪೇ ಇದಾ? ಕ್ಯಾಶ್ ಆಯ್ತಾ? ಅಂದ್ರೆ ಫೋನ್ ಪೇ ಆಯ್ತು ಅದಕ್ಕೆ. ಅಣ್ಣ ಮಾಡ್ಕೋಬೋದಾ ಫೋಟೋಶೂಟಲ್ಲಿ? ಸಪ್ರೇಟ್ ಅಮೌಂಟ್ ಇದೆ. ವಿಡಿಯೋ ಇಲ್ಲ, ಬರೀ ಫೋಟೋನಾ? ಫೋಟೋಗೆ ಎಷ್ಟು ಸಪ್ರೇಟ್? ಕ್ಯಾಮ್ರಾ ಒಂದೇ ಕ್ಯಾಮ್ರಾ ಅಲ್ಲ ಬೈ, ಫೋನ್ಗೆ ಎಲ್ಲಿ? ಮತ್ತೆ ಕ್ಯಾಮ್ರಾ ಇದ್ರೆ ಇಲ್ಲ ಕ್ಯಾಮ್ರಾ ಚೆಕ್ ಮಾಡ್ಕೊಳ್ಬೇಕಾದ್ರೆ. ಓಕೆನಾ? ಯಾವುದೂ ಇಲ್ಲ ಅಣ್ಣ, ಫೋನ್ ಅಷ್ಟೇ. ಅದು ಗಿಂಬಲ್, ಇದು ಸ್ಟಿಕ್ ಅಣ್ಣ ಇದು. ಇಲ್ಲಿ ಪಾರ್ಕಲ್ಲಿ ನೀವು ಬಂದ್ರೆ ಸಪ್ರೇಟು ವೆಡ್ಡಿಂಗ್ ಶೂಟ್ ಮಾಡ್ತೀರಲ್ಲ, ಅದಕ್ಕೂ ಸಪ್ರೇಟು ಅಮೌಂಟ್ ಫಿಕ್ಸ್ ಮಾಡ್ಯಾರ. ನಮ್ಮ ವಿಜಯನಗರ ಸಾಮ್ರಾಜ್ಯ, ಹಂಪಿ ವೈಭವ ಮಸ್ತ್ ಮಾಡ್ಯಾರ. ಇಲ್ಲಿ ಸಖತ್ತಾಗೈತೆ. ಎಂಟ್ರೆನ್ಸ್ ಕಾಲಿಟ್ರೆ ಒಳಗಡೆ ಮಹಾತ್ಮ ಗಾಂಧೀಜಿ ಅವ್ರು ಕಾಣ್ತಾರೆ. ಈ ಸೈಡ ಚೆನ್ನಾಗಿದೆ ಪಾರ್ಕ್ ಒಳಗಡೆ. ಯಾವುದೇ ವಿಡಿಯೋ ಶೂಟ್, ಏನಾದರೂ ವೆಡ್ಡಿಂಗ್ ಶೂಟ್ ಮಾಡ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಲೊಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಏನೇ ಮೊಬೈಲ್ ಆಗಿರಲಿ, ಕ್ಯಾಮ್ರಾ ಆಗಿರಲಿ, ಸಖತ್ ಲೊಕೇಶನ್ ಇದೆ, ಸಖತ್ ಬರುತ್ತೆ ಫೋಟೋಶೂಟ್. ಆಲ್ಮೋಸ್ಟ್ ನಾವು ಮಾಡಿದ್ವಿ, ಒಂದು ವಿಡಿಯೋ ಶೂಟ್ನು ಮಾಡಿದ್ವಿ. ಆಲ್ಮೋಸ್ಟ್ ಸಖತ್ ಬರುತ್ತೆ. ಆ್ಯಕ್ಚುಲಿ ಇದು ಫ್ರೀಡಮ್ ಪಾರ್ಕ್ ಆನಂದ್ ಸಿಂಗ್ ಮನೆ ಹತ್ರ ಹೋಗೋ ದಾರಿಲೇ ಇದೆ. ರೈಲ್ವೆ ಸ್ಟೇಷನ್ ಅಲ್ಲೇ ಆ ದಾರಿಲೇ ಇದೆ. ಬರೀ ನೀವು ಕೂಡ ಫ್ಯಾಮಿಲಿ ಜೊತೆ ಹಂಗ ಚೆನ್ನಾಗಿ ಹುಡುಗಿನ ಕರ್ಕೊಂಬರ್ರಿ, ನಾನು ಲವ್ ಮಾಡ್ತೀನಿ. ಕಂಟ್ರೋಲ್ ಆ್ಯಕ್ಚುಲಿ ಇವಾಗ ಏನೋ ಒಂದು ಸಾಂಗ್ ಆಡಿದ್ದು ಕೇಳಿದ್ರಲ್ಲ, ಆ ಸಾಂಗು ಅವನೇ ರೈಟ್ ಮಾಡಿದ್ದು. ಆ್ಯಕ್ಚುಲಿ ಅದು ಒಂದು ಎಮೋಷ್ನಲ್. ಯಾವ ಸಾಂಗ್ ಅದು? ಇಲ್ಲಿ ಮನದಲ್ಲಿ ಬೆರೆತವಳು ಇದೇ ಮಂತಲ್ಲಿ ರಿಲೀಸ್ ಮಾಡ್ಬೋದು. ಎಲ್ಲ ಪ್ರೊಸೆಸಿಂಗ್ ನಡೀತಾ ಇದೆ. ಇವರೇ ನಮ್ಮ ಡೈರೆಕ್ಟರ್ ಆ್ಯಂಡ್ ಎಡಿಟರ್, ಎಲ್ಲ ಇವರೇ. ಹೊಸಪೇಟೆ. ಸೊ ನೀವೇನೇ ವಿಡಿಯೋ ಪ್ರಮೋಷನ್ಸು ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಕಿಟ್ಟಿ 04 ಸಮೀರ್ 04
8004 ಈಶಾ 23 ಯಾ ಇದೆಲ್ಲ ಕ್ಯಾಮ್ರಲ್ಲಿ ನಾವು ಶೂಟ್ ಮಾಡೋಕ್ಕೋತಿಲ್ಲ, ಎಲ್ಲ ಫೋನಲ್ಲೇ. ಇದ್ಯಾವುದು ಸ್ಯಾಮ್ಸಂಗ್ S24 FE ಎಸ್ 24 FE FE. ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಕ್ಕಂತ ಏನಿಲ್ಲ, ಫೋನಲ್ಲೇ ನಾವು ಕ್ವಾಲಿಟಿ ತರಿಸ್ಬೋದು. ಕರೆಕ್ಟಾ? ಅದೇ ಬ್ರೋ, ಕ್ಯಾಮ್ರಾ ಇರಲೇಬೇಕಂತ ಏನಿಲ್ಲ ಬ್ರೋ, ಆರಾಮ್ ಮೊಬೈಲಲ್ಲೇ ಮಾಡ್ಕೋಬೋದು ನಾವು. ಆದಷ್ಟು ಬೇಗ ನಮ್ಮ ಈಶಾಂದು ರ್ಯಾಪ್ ಯಾವ್ದು, ಸಾರಿ ಯಾವ ಸಾಂಗ್ ಇದು? ಮನದಲ್ಲಿ ಬೆರೆತವಳು. ನೋ ರ್ಯಾಪ್ ಸಾಂಗ್ ಅಥವಾ ಯಾವುದು ಏನದು? ಪ್ಯಾಥೋ ಸಾಂಗ್. ಪ್ಯಾಥೋ ಸಾಂಗು. ನನಗೆ ಸಾಂಗ್ ಬಗ್ಗೆ ಸ್ಟಡಿ ಇಲ್ಲ, ಅದಕ್ಕೆ ಕೇಳಿದೆ. ಓಕೆನಾ? ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿರಿ, ಬೇಗ ಮುಗಿಸ್ಕೊಳ್ಳಿ. ಒಳಗಡೆ ಒಂದು ಗೋವಾ ಐತಿ, ಒಳಗಡೆ ಏನಿದೆ ಏನೇನ ನೆಕ್ಸ್ಟ್ ಲೆವೆಲ್ ಐತಲ್ಲ ಇದು. ನಮ್ಮ ಸ್ವತಂತ್ರ ಹೋರಾಟಗಾರರು ಎಲ್ಲ ಪೊಲೀಸ್ ಭಾವಸ್ಥರ ಜೊತೆಗೆ ಹೆಸರು ಹಾಕ್ಯಾರ. ಭಾಳ ಚೆನ್ನಾಗಿತ್ತು ಒಳಗಡೆ. ಇಂಡಿಯಾಗೆ ಭಾಳ ಸಂಸ್ಕೃತಿ, ನಮ್ಮ ಯೋಧರು, ಇವ್ರ ಬಗ್ಗೆ ಮಾತಾಡೋಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಅವ್ರ ಬಾರ್ಡರ್ ಇದಕ್ಕೆ ಇವತ್ತು ನಾವು ಮಸ್ತಾಗಿ ಶೂಟಿಂಗ್ ನಕ್ಕಂತ ಎಂಜಾಯ್ ಏನೋ ಮಾಡ್ಕೊತಿದ್ದೀವಿ. ಅಂದರೆ ಏನು ಗೊತ್ತಾ, ಈ ಬೂಟು ಧೂಳಿದಲ್ಲ, ಆ ಬೂಟು ಧೂಳಿನ ಸಮ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ದೇವರು ಯಾವಾಗಲೂ ನಮ್ಮ ಯೋಧರು ಚೆನ್ನಾಗಿರಲಿ, ಪ್ರಾರ್ಥನೆ ಮಾಡೋಣ. ಹೀಗೆ ಮಾಡಕ್ಕೀಗ ಏನಾದ್ರೂ ಡೈರೆಕ್ಷನ್ ಮಾಡಲ್ಲ, ನಮ್ಗೋಸ್ಕರ ಸಪೋರ್ಟ್ ಮಾಡ್ರಿ. ಅದಕ್ಕೆ ಬಂದಿಲ್ಲ ಮರೆಯ ಮತ್ತೆ ಮಾಡಲ್ಲ ಮಕ್ಕ ಮತ್ತೆ ಅದಲ್ಲ ಡಬಲ್ ಮೀನಿಂಗ್ ಹುಡುಗರ್ನೆ ಹುಡುಗಿನ್ ಮಾಡ್ಕೊಂತಿದ್ವಿ ಎಂತ ಬರೀ ಕಾಲ ಇರ್ಲೇ ಮಾಡ್ಬೇಕಾಗತ್ತಾ. ಇವಾಗ ಹುಡುಗಿ ಕೈ ಅಂತಿದ್ದು, ಅದನ್ನ ಸ್ವಲ್ಪ ಹುಡುಗಿ ಕೈ ಕಟ್ಟೋಗ್ತಾರಲ್ಲ ಆ ಥರ ಕೊಡ್ಬೇಕೀಗ ಫೀಲ್. ನೀನು ನನ್ನೇ ನೋಡ್ತಾರ ಅಂದ್ರೆ ಐ ಕಾಂಟ್ಯಾಕ್ಟ್ ನೋಡ್ತಾ ಇರೋ, ಓಕೆನಾ? ಓಕೆ ಸರಿನಾ? ಓಕೆ ಹಾಂ, ರೆಡಿ, ರೋಲಿಂಗ್ ಆಕ್ಷನ್. ಇನ್ನು ಫೀಲು ಎಸ್. ಸೊ ಈ ಥರ ಒಂದು ಹುಡುಗಿ ಜಸ್ಟು ಏನಂದರೆ ಆ ಕೈ ಬಂದೋಗ್ಲಿ ಅಂತ. ಇದ್ಯಾವೆಲ್ಲೋ ಮರೆ ಯಾವ್ದು ಗಂಡನ ಮನೆಯಾಗ ಹಿಡಿದಿಗ ಸೌಟ ನಿನ್ನ ಹೊಡೆಯಕ ಬಂದಿನಿ. ಲೇ ಗಿಂಬಲೇ ಅದು, ಸಣ್ಣ ಪುಟ್ಟ ಸಾಮಾನಲ್ಲ ಅದು, ಆಯ್ತಿಲ್ಲ? ಇಲ್ಲ ಮತ್ತೆ ಒಳಗೆ ಬಿಟ್ಟು ಬಂದ್ಯಾ? ಶಿವನೇ ಶಂಭುಲಿಂಗ ರಾಘವೇಂದ್ರ ಹೋದ್ರಾಯ್ತಾ? ಏಯ್ ಅದರಿಂದ ಎಷ್ಟು ಕತೆಗಳು ಶಾರ್ಟ್ ಫಿಲ್ಮ್ ಮಾಡೀನಿ, ನನ್ನ ಮೆಮೊರಿ ಅದು. ಅಂದರೆ ನಾನು ಯೂಸ್ ಮಾಡಿದಂದ್ರೆ ಪರವಾಗಿಲ್ಲ. ನನ್ನ ರೂಮಲ್ಲಿ ಒಂದು ಮ್ಯೂಸಿಯಂ ಮಾಡಿಟ್ಟೆ ನಾನು. ಆ್ಯಕ್ಚುಲಿ ಅದು ಟಿಕ್ಟಾಕ್ ಲೆನ್ಸ್ ಐತಲ್ಲ, ಅದನ್ನು ಕೂಡ ನನ್ನ ಮನೆಯಲ್ಲಿ ಒಂದು ಸಪ್ರೇಟ್ ಆಗಿ ಮ್ಯೂಸಿಯಂ ಮಾಡಿ ಗ್ಲಾಸ್ ಇಟ್ಟಿದ್ದೀನಿ. ಹಾಂ, ನಾವು ನೋಡ್ತಿದ್ವಲ್ಲ ಟಿಕ್ಟಾಕ್ ಟೈಮಲ್ಲಿ ಭಾಳ ಇತ್ತು ಅದು. ಹೇಳ್ದಲ್ಲ, ಅದು ಮನೇಲೆ ಒಂದು ಮ್ಯೂಸಿಯಮ್ಮು ಅಂದರೆ ಹಳೆ ಸ್ಯಾಮ್ಸಂಗ್ J2 ಅದರಲ್ಲಿ ಫಸ್ಟ್ ನಾನು ಶೂಟ್ ಮಾಡ್ತಾ ಇದ್ದೆ. ಮನೇಲಿ ಗ್ಲಾಸಲ್ಲಿ ಒಂದು ಮ್ಯೂಸಿಯಂ ಮಾಡಿಟ್ಟಿನಿ. ಅಂದರೆ ನನಗೆ ಒಂದು ಅನ್ನ ಕೊಟ್ಟಿದ್ದ ದಾರಿ ಅದು. ಅದರಿಂದ ಬೆಳೆದೀವಿ ಅಂದರೆ ಅದನ್ನ ಹಂಗೆ ಇಟ್ಕೋಬೇಕು. ಎಸ್ ಕರೆಕ್ಟ್. ತಗೋರಿ, ಫುಲ್ ಅಂದ್ರೆ ಫುಲ್ ಸುಸ್ತಾಗಿತ್ತಲ್ಲ ಇದು. ಅದಕ್ಕೆ ಹೊಸಪೇಟೆಯಲ್ಲಿ ಬಾದಾಮ್ ಮಿಲ್ಕ್ ಶೇಕ್ ಚೆನ್ನಾಗಿದೆ. ಮತ್ತೆ ಹಾಸ್ಟೆಲ್ಗೆ ಬಂದಿವಿ. ಟೀ ಹಾಸ್ಟೆಲಾಗ ಟೀ ಸಾಯಂಕಾಲ ಫ್ರೀ ಹಾಸ್ಟೆಲಾಗ ಟೀ ಸಾಯಂಕಾಲ ಫ್ರೀ. ಇವತ್ತಿಗೆ 3 ದಿನ ಆಯ್ತು ಬಂದು ನಾನು. ಆದ್ರೆ ಭಾಳ ಚೆನ್ನಾಗಿ ಕೇರ್ ಮಾಡ್ಯಾನ ನಮ್ಮ ಈಶಾ. ಹಂಗೇನಿಲ್ಲ, ಬರೋ ಹೊಲ್ಸ್ ಮಾತು ಕಲ್ಸ್ಕೊಡಿ. ಹಾಂ, ಎಂತ ಮಾತಾಡ್ತಾನೋ ಮಾರಾಯ. ಹಾಂ, ಆ್ಯಕ್ಚುಲಿ ಏನು ಗೊತ್ತಲ್ಲ? ಗೊತ್ತಿಲ್ಲ. ಏನು ಗೊತ್ತಲ್ಲ? ಇಲ್ಲ, ಕಾರ್ತಿಕ್ ಜೊತೆ ರಾತ್ರಿ ಜಗಳ ಆಡಿ ಇಲ್ಲಿ ಚಿಕನ್ ಪಾರ್ಟಿ ಈಶಾ. ಹೇಳ್ರಿ ಹಾಯ್ ಆಯ್ತಾ? ಹಾಯ್ ಅಂದ್ರೆ ರೇ ಅಂತೂ ಈ 3 ದಿನದಲ್ಲಿ 3 ದಿನ ಹಾಸ್ಟೆಲಾಗಿದ್ದೀನಿ. ಭಾಳ ಹುಡುಗರು ಕೇರ್ ಮಾಡಿದ್ರು. ಏನು ಗೊತ್ತಾ? ಹೌದಲ್ಲ? ಹಾಂ, ಭಾಳ ಅವನು ಕೂಡ ಭಾಳ ಕೇರ್ ಮಾಡ್ದ. ಆಮೇಲೆ ಭಾಳ ಚೆನ್ನಾಗಿ ಮಾತಾಡ್ಸಿದ್ರು, ಹಚ್ಕೊಂಡ್ರು. ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತಪ್ಪ. ಈ ಲೈಫು, ಈ ಎಕ್ಸ್ಪೀರಿಯೆನ್ಸ್, ಅನುಭವ ಮತ್ತೆ ಸಿಗಲ್ಲ. ಭಾಳ ಎಂಜಾಯ್ಮೆಂಟ್ ಮಾಡಿದೆ. ಚಿಕನ್ ಮಾಡಿದ್ರು ಲಾಸ್ಟು, ಚಪಾತಿ ಚಿಕನ್ ರೈಸ್ ಉಂಡಿದ್ವಿ, ಹೊಟ್ಟೆ ತುಂಬ ಫುಲ್ ಊಟ ಮಾಡಿದ್ವಿ. ಸೀನಿಯರ್ಸ್ ಜೊತೆ ಆಮೇಲೆ ಜೂನಿಯರ್ ಜೊತೆ ಎಲ್ಲ ಜೊತೆ ಮಾತಾಡಿದೆ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಈ ಹಾಸ್ಟೆಲ್ ಲೈಫು, ಈ 3 ದಿನ ನಾನು ಏನು ಕಳೆದ್ನಲ್ಲ, ಇದು ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ. ಥ್ಯಾಂಕ್ಸ್ ಈಶಾ. ಅವನು ನನಗೆ ಹಾಸ್ಟೆಲಾಗ ಉಳ್ಕೊಳೋಕ್ಕೆ ವ್ಯವಸ್ಥೆ ಮಾಡಿದ. ಸಪ್ರೇಟಾಗಿ ನೈಸ್ ಎಲ್ಲ ನೀಟ್ ಮಾಡಿ ನಾನು ರೆಡಿ ಮಾಡಿ ನನಗೆ ಮಲ್ಕೋಬೇಕೀಗ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.
ಇದು ಒಂದು ವಿಡಿಯೋ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.